ಅಮ್ಮ ಯಾಕೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೋತಾರೆ, ಹಾಗೆ ಲಕ್ಷ್ಮೀ ದೇವಿ ಒಂದು ಕಮಲದ ಹೂವಿನ ಮೇಲೆ ಕೂತ್ಕೋತಾರೆ ಅಂತ ಚಿಕ್ಕ ಹುಡುಗ ಅವರಮ್ಮನ ಕೇಳ್ತಾನೆ. ಆಗ ಅವರಮ್ಮ ಹೇಳ್ತಾರೆ, ಕಮಲದ ಹೂವು ಎಲ್ಲಿರುತ್ತೆ? ನೀರಲ್ಲಿರುತ್ತೆ. ಒಂದು ವೇಳೆ ನೀನು ಆ ಕಮಲದ ಹೂವನ್ನು ತಗೋಬೇಕು ಅಂದರೆ ನೀರಲ್ಲಿ ಇಳಿಯದೆ ವಿಧಿನೇ ಇಲ್ಲ. ನೀರಲ್ಲಿ ಇಳಿದು ಆ ಹೂವನ್ನು ಕಿತ್ಕೋಬೇಕು ಅಂತ ತುಂಬ ಫಾಸ್ಟಾಗಿ ಸ್ವಿಮ್ ಮಾಡ್ಕೊಂಡು ಹೋದೆ ಅನ್ಕೋ, ನಿನ್ನ ಸ್ವಿಮ್ಮಿಂಗಿಂದ ಬರೋ ರಿಫಲ್ ಎಫೆಕ್ಟಿಂದ ಆ ಹೂವು ನಿನ್ನ ಕೈಗೆ ಸಿಗದೆ ಇನ್ನೂ ದೂರ ಹೊರಟೋಗುತ್ತೆ. ಮೆಲ್ಲಗೆ ಹೋದ್ರೇ ನಿನಗೆ ಆ ಹೂವು ಸಿಗತ್ತೆ. ಅದಕ್ಕೆ ಲಕ್ಷ್ಮೀದೇವಿ ಕಮಲದ ಮೇಲೆ ಕೂತ್ಕೋತಾರೆ. ಮೆಲ್ಲಗೆ ಅಪ್ರೋಚ್ ಆಗಬೇಕು. ಆ್ಯಂಡ್ ಅದನ್ನು ತಗೊಂಡ್ಮೇಲೂ ಹೆಚ್ಚಿನ ಕಾಲ ಇರಲ್ಲ. ಇರುತ್ತೆ, ಹೋಗುತ್ತೆ, ಮತ್ತೆ ಹೋಗಬೇಕು, ತರಬೇಕು, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ, ಹೀಗೆ. ಆದರೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡಿರೋ ಥರ ಕಾಣಿಸುತ್ತೆ. ಕಲ್ಲು ಜ್ಞಾನದ ಸಂಕೇತ. ಒಂದು ಸರಿ ನೀನು ಆ ಜ್ಞಾನದ ಸಂಪಾದನೆ ಮಾಡಿದರೆ ಅದಕ್ಕೆ ಸಾವು ಅನ್ನೋದೇ ಇರಲ್ಲ. ಅದು ಯಾವಾಗಲೂ ನಿನ್ನ ಜೊತೆ ಇರುತ್ತೆ. ಯಾರು ಅದನ್ನು ಕದಿಯೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೇನೆ ಲಕ್ಷ್ಮೀದೇವಿ ಕಮಲದ ಮೇಲೆ ಕೂತಿರ್ತಾರೆ ಆ್ಯಂಡ್ ಸರಸ್ವತಿ ದೇವಿ ಕಲ್ಲಿನ ಮೇಲೆ ಕೂತ್ಕೋತಾರೆ ಅಂತ ಅಮ್ಮ ಹೇಳಿದರು. ಚಿಕ್ಕ ಕತೆ ಫ್ರೆಂಡು, ಅಮ್ಮ ಹೇಳಿದ್ದು ಇಷ್ಟ ಆಯ್ತಾ? ನೀವು ಕೇಳ್ತಿದ್ದೀರಾ ಭಾವಗಳ ಧ್ವನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ ಸುನೀತಾ PS.